ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸುಸ್ವಾಗತ. ಈ ಕ್ಲಾಸಿನಲ್ಲಿ ನಾನು ತಬಲದ 2ನೇ ತಾಳ ಕೇರಳ ತಾಳವನ್ನು ಹೇಳಿಕೊಡುತ್ತೇನೆ. ಅದರ ಮೊದಲು ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಒತ್ತಿ. ಈಗ ತಬಲಾದಲ್ಲಿ 2ನೇ ತಾಳವನ್ನು ಹೇಳುತ್ತೇನೆ, ಇದನ್ನ ಬರ್ಕೊಳ್ಳಿ. ತಾಳ ಕೇರಳ ಮಾತ್ರ 8, ಭಾಗ 2, ವಿಭಜನೆ 2 ಮತ್ತು ಬ್ರಾಕೆಟ್ನಲ್ಲಿ 4+4 ಮತ್ತು ಬ್ರಾಕೆಟ್ ಕಂಪ್ಲೀಟ್ ಮಾಡಿ. ಜಾತಿ ಚತುರ್ಶ ಜಾತಿ ಮತ್ತೆ ತೆಳಗೆ ಒಂದು ಇದರ ಈ ತಾಳಲ್ಲಿ ಒಂದು ಪೆಟ್ಟು ಬರುತ್ತದೆ, ಅದು 1ನೇ ಮಾತ್ರದ ಮೇಲೆ ಬರುತ್ತದೆ. ಮತ್ತೆ ಒಂದು ಹುಸಿ ಬರ್ತದೆ, ಅದು 5ನೇ ಮಾತ್ರದ ಮೇಲೆ ಹುಸಿ ಬರುತ್ತದೆ. ಇದರ ಟೇಕ ಹೇಳ್ತೀನಿ ನೋಡಿ, ಇದನ್ನ ಟೇಕ ಬರ್ಕೊಳ್ಳಿ. ದಾ ಗೆ ನಾ ತೆ ನಾ ಕ ದಿನ್ನ. ಈಗ ಕೈಯಲ್ಲಿ ಹಾಕಿ ತೋರಿಸ್ತೀನಿ ನೋಡಿ. ದಾ ಗೆ ನಾ ತೆ ನಾ ಕ ದೇ ನಾ ಧಾ ಘೇ ನಾ ತೆ ನಾ ಕ ಧೇ ನಾ. ಇದು ಈ ಹೊರಗೆ ಹೋದರೆ ಇದು ಹುಸಿ ಆಗುತ್ತೆ, ತಿಳ್ಕೊಳ್ಳಿ. ದಾ ಗೆ ನಾ ತಿ ನಾ ಕ ದೇ ನಾ. ಈಗ ಆಯ್ತಲ್ಲ ಫ್ರೆಂಡ್ಸ್, ಈಗ ಇದನ್ನ ತಬಲಾದಲ್ಲಿ ಹೇಗೆ ಬಾರಿಸೋದು ಅಂತ ತೋರಿಸ್ತೀನಿ ನೋಡಿ. ಈಗ ಫಸ್ಟು ತಬಲಾ ಹೀಗೆ ಸರಿಯಾಗಿ ಇಟ್ಕೊಳ್ಳಿ. ನಿಮ್ಮ ಕೈಗೆ ಏನಾದರೂ ಹೀಗೆ ನೀರು ಬಿಡುತ್ತೈತಂದರೆ ನಿಮಗೆ ಯಾವುದಿಷ್ಟ ಆ ಪೌಡ್ರನ್ನು ಹಚ್ಚಿ, ಭಾಳ ಹಚ್ಚಬೇಡಿ, ಯಾಕೆಂದರೆ ಇದು ಕಿತ್ತು ಹೋಗುತ್ತೆ ಕರ್ನಿಯಲ್ಲಿ. ಈಗ ತೋರಿಸ್ತೀನಿ ನೋಡಿ. ಒಂದೇದು ದಾಗಿನ ತಿನ್ನಕ್ಕದಿನ ಮೊದಲು ದಾಗೆ ತೋರಿಸ್ತೀನಿ ನೋಡಿ. ಇದು ದಾ ದಾ ದಾ, ಇದು ಇಲ್ಲಿ ಬರಬೇಕು. ದಾ ದಾ ಘೇ ಗಿ ಇದು ಬರಬೇಕು. ದಾ ಘೇ ನಾ ತೆ ನಾ ಕ ಧೇ ನಾ. ಈಗ ನೋಡಿದ್ರಲ್ಲ, ಈಗ ಒಂದೇದು ಸ್ಲೋ ತೋರಿಸ್ತೀನಿ ನೋಡಿ. ದಾ ಘೇ ನಾ ತಿ ತಿ ಕುಲ್ಲ ಬರುತ್ತೆ, ತಿ ಈಗ ಬರುತ್ತೆ. ತಿ ಮತ್ತೆ ನಾಕ ಇದು ಗೊತ್ತಲ್ವ ನಮಗೆ, ಇದು ಬರುತ್ತೆ ನಾಕ ನಾ ಕ ಧೇ ನಾ. ಈಗ ಬಾರಿಸ್ತೀನಿ ನೋಡಿ. ಈಗ ಅರ್ಧ ಅರ್ಧ ಮಾಡ್ಬೋದು ನಾವು. ಅರ್ಧ ಮಾಡಿದರೆ ಪ್ರಾಕ್ಟೀಸ್ ಮಾಡಲು ತುಂಬ ಸುಲಭವಾಗುತ್ತೆ. ಅರ್ಧ ಅಂದರೆ ಹೇಗೆ ಅಂದರೆ 4 ಮಾತ್ರದ ಒಂದು ಭಾಗ ಮತ್ತು 4 ಮಾತ್ರದ ಒಂದು ಭಾಗ, ಹೀಗೆ ಅಭ್ಯಾಸ ಮಾಡಿದರೆ ನಿಮಗೆ ಒಂದೇ ದಿನದಲ್ಲಿ ಬರುತ್ತೆ ನೋಡಿ. ದಾ ಘೇ ನಾ ತೆ. ಈಗ ಅರ್ಧ ಆಯ್ತಲ್ವಾ, ಇದನ್ನೇ ಪ್ರಾಕ್ಟೀಸ್ ಮಾಡಿ. ದಾ ಘೇ ಆಯ್ತಲ್ವಾ, ಒಟ್ಟು ಅರ್ಧ ಮಾಡಿ ನೀವು, ಮತ್ತೆ ಅದೇ ರಿಪೀಟ್. ದಾ ಘೇ. ನನ್ನ ಜೊತೆ ಈಗ ಅಭ್ಯಾಸ ಪ್ರಾಕ್ಟೀಸ್ ಮಾಡಿ ನೋಡಿ. ಈಗ ಅರ್ಧ ಆಯ್ತಲ್ವಾ, ಇನ್ನು ಮುಂದಿಂದು 4 ದಿನ ನೋಡಿ. ಇಷ್ಟು ನನ್ನ ಜೊತೆ ಅಭ್ಯಾಸ ಮಾಡಿದ್ರಲ್ವಾ, ಎಲ್ಲಿ ಸ್ಕಿಪ್ ಮಾಡಬೇಡಿ ವಿಡಿಯೋನ. 4 ದಿನ ತೋರಿಸ್ತೀನಿ ನೋಡಿ. ಈಗ ನಾ ಇಲ್ಲಿ ಬರುತ್ತೆ. ನಾ ಕೈ ಮಾತ್ರ ನೀವು ಭಾಳ ಲಕ್ಷ ಕೊಟ್ಟು ನೋಡ್ಬೇಕು. ನಾ ಕ ದೇ ದಿ ಬರುತ್ತೆ, ಇದು ಈ ಬಳ್ಳು ದೇ ನಾ. ಇನ್ನೊಂದ್ಸತಿ ಬಾರಿಸ್ತೀನಿ ನೋಡಿ. ದಾಗೆ 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 ನಾ ತೆ ನಾ ಕ ನೋಡಿ, ನಾಕ ನಾಕ ದಿನ್ನ ದಿನ್ನ ನೋಡಿ. ನಾಕ ದಿನ್ನ. ಈಗ ಇದನ್ನೇ ಅಭ್ಯಾಸ ಮಾಡೋಣ ಫ್ರೆಂಡ್ಸ್ ನೋಡಿ. ನಾಕ ದಿನ್ನ. ಈಗ ನನ್ನ ಜೊತೆ ಪ್ರಾಕ್ಟೀಸ್ ಮಾಡಿ. ನಾಕ ದಿನ್ನ ನಾಕ. ನೀವು ಈಗ ಮಾಡುವಾಗ ಬಾಯಲ್ಲಿ ಅನ್ಕೋತ ಮಾಡ್ಬೇಕು, ಯಾಕಂದ್ರೆ ಅದು ನಿಮಗೆ ಬಾಯ್ಪಾಠ ಆಗುತ್ತೆ. ಹಾಗೆ ಅಂದ್ರೆ ಬಾಯ್ಪಾಠ ಹಾಕಕ್ಕಾಗಲ್ಲ ನೋಡಿ. ಭಿನ್ನ ನಾಕ ಭಿನ್ನ ನಾಕ ಭಿನ್ನ ನಾಕ ಭಿನ್ನ.
ಈಗ ನನ್ನ ಜೊತೆ ಈಗ ಅಭ್ಯಾಸ ಮಾಡಿದಾರಲ್ಲ, ಇದನ್ನೇ ಒಂದಿನ ಅಭ್ಯಾಸ ಮಾಡಿ. ಈಗ ಪೂರಾ ಹೇಗೆ ಬರ್ಸೋ ತೋರಿಸ್ತೀನಿ ನೋಡಿ. ಗೆ ನ ತಿ ನ ಕ ದಿನ್ ನ ಧ ಗೆ ನ ತಿ ನ ಕ ದಿನ್ ನ ಧ ಗೆ ನ ತಿ ನ ಕ ದಿನ್ ಧ ಗೆ ನ ತಿ ನ ಕ ದಿನ್ ಧ ಗೆ ನ ತಿ ನ ಕ ದಿನ್. ಈಗ ಇದನ್ನ ಒಂದೇ ಕಾಲಲ್ಲಿ ಅಭ್ಯಾಸ ಮಾಡೋಣ ಬನ್ನಿ. ನನ್ನ ಜೊತೆ ಬಾರಿಸ್ರಿ ಈಗ. ನ ತಿ ನ ಕ ದಿನ್ ನ ಧ ಗೆ ನ ತಿ ನ ಕ ದಿನ್ ನ ಗೆ ನ ತಿ ನ ಕ ದಿನ್ ನ. ಈಗ ಒಂದೇದು ಆಯ್ತಲ್ವಾ, ಇದನ್ನ ಎರಡನೇ ಕಾಲಲ್ಲಿ ಬರ್ಸ್ತೀನಿ ನೋಡಿ. ದಾಗಿ ನತಿ ನಾಕ ದಿನ ದಾಗಿ ನತಿ ನಾಕ ದಿನ ನೋಡಿ. ಈಗ ಆಯ್ತಲ್ವಾ. ಈಗ ಪ್ರಕಾರಗಳಲ್ಲಿ ಒಂದೇದು ಬರ್ಕೊಳ್ಳಿ. ದಾಗಿ ನಾತಿ ನಾಕ ದಿನ್ನನ ಎಲ್ಲ ಸೇಮ್ ಫ್ರೆಂಡ್ಸ್. ಲಾಸ್ಟ್ನೇದು ದಿನ ಅದ ಅಲ್ವಾ, ಅದು ದಿನ್ನನ ಒಟ್ಟು ಡಬಲ್ ಆಗುತ್ತೆ ಅದು ಒಂದೇ. ಈಗ ಹೇಳ್ತೀನಿ ನೋಡಿ. ಒಂದೇಂತ್ರ ಬರ್ಕೊಳ್ಳಿ. ದಾಗಿ ನಾತಿ ನಾಕ ದಿನನ ನೋಡಿ. ಇದು ಬರ್ತೀನಿ. ದಾಗಿ ನಾತಿ ನಾಕ ದಿನನ ನೋಡಿ. ದಿನನ ಇದಷ್ಟೇ ಕೂಡಿಸ್ಬೇಕು. ಈಗ ಬರ್ಸ್ತೀನಿ ನೋಡಿ ಒಂದೇ ಕಾಲಲ್ಲಿ. ನನ್ನ ಜೊತೆ ಈಗ ಅಭ್ಯಾಸ ಮಾಡಿ. ದಾಗಿ ಬಾಯಲ್ಲೇನೆ ಹಾಗೆ ಬಿಡಬೇಡಿ. ದಾಗಿ ನಾತಿ ನಾಕ ದಿನನ ದ. ಈಗ ಅಭ್ಯಾಸ ಮಾಡಿದ್ರಲ್ಲ ಫ್ರೆಂಡ್ಸ್, ಈಗ ಎರಡನೇ ಕಾಲ್ ನೋಡಿ. ಈಗ ಆಯ್ತಲ್ವಾ ಎರಡನೇ ಪ್ರಕಾರ. ಹೀಗೆ ಒಟ್ಟು ನೀವು ಒಂದು ಪ್ರಕಾರ ಅಥವಾ ಒಂದು ಟೇಕನಾಗಲಿ ಒಂದು ದಿನಕ್ಕೆ ಒಂದೇ ಅಭ್ಯಾಸ ಮಾಡಬೇಕು. ಎಲ್ಲ ಅಂದರೆ ಆಗಲ್ಲ. ಈಗ ಪ್ರಕಾರದಲ್ಲಿ ಎರಡನೇದು ಬರ್ಕೊಳ್ಳಿ. ಅರ್ಧ ಸೇಮ್ ಮತ್ತು ಮುಂದೆ ಸ್ವಲ್ಪ ಸೇರಿಸ್ಬೇಕು. ಅರ್ಧ ಅಂದರೆ 4 ಮಾತ್ರ ಸೇಮ್. ದಾಗಿ ನಾತಿ ಇದು ಸೇಮ್, ಮುಂದೆ 4 ಇದು ಇನ್ಕ ದಿನ ಹಚ್ಚಿದಾರಲ್ವ ಫ್ರೆಂಡ್ಸ್. ಈಗ ದಿನಾಗಿ ಹಚ್ಬೇಕು ಅಷ್ಟೇ. ಈಗ ಬರ್ಕೊಳ್ಳಿ ನೋಡಿ. ದಾಗೆ ನಾತೆ ನಾಕ ದಿನ ಗಿನ್ನ ಒಟ್ಟು ದಿನಾಗಿನ ಅಷ್ಟೇ ಸೇರಿಸ್ಬೇಕು ನೋಡಿ. ಬಾರಿಸ್ತೀನಿ ನೋಡಿ. ದಿನಾಗಿನ ಬರ್ತಿರಲ್ಲ ನಿಮಗೆ. ದಿನ ಗಿ ಇದು ಬರುತ್ತೆ, ಈ ಬಳ್ಳು ಗಿನ್ನ ಇದು ಅಷ್ಟು ಸೇರಿಸಿದ್ರೆ ಎರಡನೇ ಪ್ರಕಾರ ಆಯಿತು ನೋಡಿ. ಈಗ ಕೂಡ್ಸಿ ಬಾರಿಸೋಣ ಫ್ರೆಂಡ್ಸ್. ನನ್ನ ಜೊತೆ ಬಾರಿಸಿ. ದಾಗೆ ಆಯ್ತಲ್ವಾ. ಗಿನ್ನ ಗಿನ್ನ ಈಗ ಬರುತ್ತೆ ನೋಡಿ. ಈಗ ಬರ್ಸೋಣ. ಬಾರಿಸಿ ಬಾಯಿಲೇನೆ ಹಾಗೆ ಮಾತು ಬಿಡಬೇಡಿ. ದಾಗೆ ನಾತಿ ನಾಕ ದಿನ ಗಿನ್ನ ಇದು
ಸ್ವಲ್ಪ ದಿನ ಸ್ವಲ್ಪ ಸ್ಪೀಡ್ ಆಗಬೇಕು. ಸ್ಪೀಡ್ ಅಂದರೆ ಭಾಳ ಸ್ಪೀಡ್ ಅಲ್ಲ, ಸ್ವಲ್ಪ ಅಂದ್ರೆ ಸ್ವಲ್ಪ. ನೋಡಿ ಇನ್ನೊಂದು ಬರ್ಸೋಣ. ಬರ್ಸಿ ಈಗ ನನ್ನ ಜೊತೆ ಗಿ. ಈಗ ಇಷ್ಟು ಬರ್ಸೋದ್ರಲ್ಲ ಫ್ರೆಂಡ್ಸ್, ಈಗ ಎರಡನೇ ಕಾಲು ಬರ್ಸೋ ನೋಡಿ. ಈಗ ಮಾಡಿದ್ರೆ ಅಭ್ಯಾಸ ಬರುತ್ತೆ ನಿಮಗೆ. ಈಗ ಮೂರನೇದು ಹೇಳ್ತೀನಿ ನೋಡಿ, ಬರ್ಕೊಳ್ಳಿ. ಇದು ಎಲ್ಲ ಚೇಂಜ್ ಬರುತ್ತೆ, ಬರ್ಕೊಳ್ಳಿ ನೋಡಿ. ದಾದಿನ್ ದಾದಿನ್ ದಾದಿನ್. ಈಗ ಹೇಳ್ತೀನಿ ನೋಡಿ. ದಾದಿನ್ ದಾದಿನ್ 3 ಸತಿ ಬರುತ್ತೆ. ಲಾಸ್ಟ್ನೇದಲ್ಲಿ ನಾಲ್ಕು ಬರುತ್ತೆ ನೋಡಿ. ಹೇಳ್ತೀನಿ, ಬರ್ಕೊಳ್ಳಿ. ದಾದಿನ್ 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 ನಾನ. ಬರ್ಕೊಂಡ್ರ ದಾದಿನ್ ನಿಮಗೆ ಬರುತ್ತೆ ನೋಡಿ. ದಾದಿನ್ ಇದೇ 3 ಸತಿ ಬರ್ಸ್ಬೇಕು. ಇದನ್ನೇ ದಾದಿನ್ ದಾದಿನ್. ದಿ ಕೀ ಬರಬೇಕು. ದಾದಿನ್ ನೋಡಿ. ದಾದಿನ್ ಇದನ್ನೇ 3 ಸತಿ ಬರ್ಸಿ. ದಾದಿನ್ ದಾದಿನ್ ನಾಲ್ಕು ಸತಿ. ನಾಲ್ಕು ಸತಿ. ಈಗ ಒಂದೇ ಕಲ್ಲಲ್ಲಿ ಬರ್ಸ ನೋಡಿ. ಬಾಯಲ್ಲಿ ಎಣ್ಣೆ ಮತ್ತೆ ಬಿಡಬೇಡಿ. ದಾದಿನ್ 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 ಈಗ ನೋಡಿದ್ರಲ್ಲ, ಒಂದೇ ಕಾಲದಲ್ಲಿ ಬರ್ಸೋಣ. ಈಗ ಬಾರಿಸಿ ನೀವು. ದಾದಿನ್ 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 ಇದನ್ನ ಎರಡನೇ ಕಾಲದಲ್ಲಿ ಬರ್ಸೋಣ ನೋಡಿ. ಈಗ ಹೀಗೆ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಈಗ ನಾಲ್ಕನೇದು ನೋಡೋಣ, ಬರ್ಕೊಳ್ಳಿ ಅದನ್ನ. ದಾದಿನ್ ದಾದಾ ತಿಟ್ಟ ತಾತಿನ್ ತಾತ ತಿಟ್ಟ. ಇದನ್ನ ನೀವು ಅರ್ಧ ನೆನ್ಪಿಟ್ರೆ ಇನ್ನು ಅರ್ಧ ನಿಮಗೆ ನೆನ್ಪುತ್ತೆ. ಹೇಗಂತ ಹೇಳ್ಕೊಡ್ತೀನಿ ನೋಡಿ. ದಾದಿನ್ ದಾದಾ ತಿಟ್ಟ, ಅದು ದಾದಿನ್ ದಾದಾ ತಿಟ್ಟ ನೆನ್ಪಿಟ್ರೆ ಮುಂದೆ ನೀವು ತಾ ಹಚ್ಕೊಂಡ್ಬಿಡ್ದು ಅಷ್ಟೇ. ಈಗ ಬರ್ಕೊಳ್ಳಿ ನೋಡಿ. ದಾದಿನ್ ದಾದಾ ತಿಟ್ಟ ತಾತಿನ್ ತಾತ ತಿಟ್ಟ ನೋಡಿ. ಈಗ ಬರ್ಸ್ತೀನಿ. ಒಂದೇ ಕಾಲದಲ್ಲಿ ಬರ್ಸೋಣ. ದಾದಿನ್ ಇದು ನಿಮಗೆ ಗೊತ್ತು, ಈ ಬಳೆ ಬರಬೇಕು. ದಾದಿನ್ ದಾದಾ ತಿಟ್ಟ ನೋಡಿ. ದಾದಾ 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 ತಿಟ್ಟ ತಿಟ್ಟ. ಈಗ ಆಯ್ತಲ್ಲ, ಇದೇ ಸೇಮ್. ಮತ್ತೆ ತಾತಿನ್ ತಾತ ತಿಟ್ಟ. ತಾತಿನ್ ತಾತಿನ್. ಇದು ಸ್ಲೋದಲ್ಲಿ ಇದು ಬರುತ್ತೆ. ಸ್ಲೋದಲ್ಲಿ ಈ ಕೈ ಬರಲ್ಲ, ಬರೀ ತಾತಿನ್ ತಾತಿನ್ ಇಷ್ಟೇ ಬರುತ್ತೆ. ತಾತಿನ್ ತಾತ ತಿಟ್ಟ. ಇದು ಸ್ಲೋದಲ್ಲಿ ತಿಟ್ಟ ಹೀಗೆ ಬರುತ್ತೆ, ಸ್ಪೀಡಲ್ಲಿ ತಿಟ್ಟ ಅಥವಾ ತಿಟ್ಟ ಹೀಗೆ ಬರುತ್ತೆ. ಅಥವಾ ನೀವು ಸ್ಲೋ ಕಲಿಯೋಗೆ ಹೀಗೆ ಕಲೀರಿ. ಈಗ ಒಂದನೇದು ಬರ್ಸೋ ನೋಡ. ಒಂದನೇ ಕಲ್ ನೋಡಿ. ದಾದಿನ್ ದಾದಾ ತಿಟ್ಟ ತಾತಿನ್ ತಾತ ತಿಟ್ಟ ದಾದಿನ್. ಈಗ ನನ್ನ ಜೊತೆ ಬರ್ಸಿ ಒಂದನೇ ಕಾಲಲ್ಲಿ.
ಬರ್ಸನ್ ನೋಡಿ, ನನ್ನ ಜೊತೆ ಬರ್ಸ್ರಿ. 3, 2, 1 ಸ್ಟಾರ್ಟ್. ಈಗ ನೋಡಿದ್ರಲ್ವಾ ಸ್ಪೀಡ್ದಲ್ಲಿ ಇದೇ ಬಂತು, ಹಾಗೆ ಸ್ಪೀಡ್ದಲ್ಲಿ ಹೀಗೆ ಬರುತ್ತೆ. ಈಗ ಐದನೇ ಪ್ರಕಾರ ನೋಡೋಣ, ಬರ್ಕೊಳ್ಳಿ. ದ ತಿಟ್ಟ ತಿಟ್ಟ ತ ದಿನ್ ದಿನ್ ಬರ್ಕೊಂಡ್ರ ದ ತಿಟ್ಟ ತಿಟ್ಟ ತ ದಿನ್ ದಿನ್ ಬರ್ಕೊಂಡ್ರೆ ಹೇಳ್ತೀನಿ ನೋಡಿ. ದ ತಿಟ್ಟ ತಿ ಮುಂದೆ ದ ತಿಟ್ಟ ಬರ್ದು ಮುಂದೆ ಮತ್ತೆ ತಿ ಬರ್ದು ಅದ್ರ ಮುಂದೆ ಎಸ್ ಬರ್ದು ಮತ್ತೆ ಟ ಬರೀರಿ, ಆಯ್ತಾ. ಮತ್ತೆ ತಾ ಮುಂದೆ ಎಸ್ ಬರ್ದು ದಿನ್ ದಿನ್ ಅಂದ್ರೆ ಎಸ್ ಅಂದ್ರೆ ಏನಂದ್ರೆ ಅಲ್ಲಿ ಸ್ವಲ್ಪ ಒಂದು ಮಾತ್ರ ಕಾಲಾವಧಿಯಲ್ಲಿ ನಿಂದಿರಬೇಕು, ಅದೇ ಎಸ್ ಆಗುತ್ತೆ. ಈಗ ವರ್ಷ ನೋಡಿ. ದ ತಿಟ್ಟ 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 ಅಲ್ಲಿ ಸ್ವಲ್ಪ ನಿಂತೀವಲ್ವಾ, ಹಾಗೆ ಬರುತ್ತೆ ನೋಡಿ. ದ ತಿಟ್ಟ 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 ಆಯ್ತಲ್ವಾ. ಮತ್ತೆ ತಾ ದಿನ್ ದಿನ್ ತಾ ದಿನ್ ದಿನ್ ಮತ್ತೆ ದಿನ್ ದಿನ್. ಇದನ್ನ ಒಟ್ಟ ಮರಿಬೇಡಿ ನೀವು. ಒಂದ್ ದಿನ ಆದ್ಮೇಲೆ ಇದು ಎರಡು ದಾತ ಇದ್ರೆ ಅಥವಾ ದೀದಿ ಇದ್ರೆ ಒಂದು ಇದು ಬರುತ್ತೆ, ಒಂದು ಇದು ಬರುತ್ತೆ, ನೆನ್ಪಿಡಿ. ಈಗ ಒಂದೇ ಕಾಲದಲ್ಲಿ ಬರ್ಸಿ ನೀವು. ಈಗ ದ ತಿಟ್ಟ ತಿಟ್ಟ ತ ದಿನ್ ದಿನ್ ದ ತಿಟ್ಟ ತಿಟ್ಟ ತ ದಿನ್ ದಿನ್ ದ ತಿಟ್ಟ ತಿಟ್ಟ ತ ದಿನ್ ದಿನ್ ದ ಈಗ ಎರಡನೇ ಕಲಲ್ಲಿ ಬರ್ಸ ನೋಡಿ. 3, 2, 1 ಸ್ಟಾರ್ಟ್. ಇದು ಹಾಡಿನಲ್ಲಿ ಬರುತ್ತೆ, ಅದಕ್ಕೆ ಇದನ್ನ ಒಂದು 2-3 ದಿನ ಆದ್ರೂ ಅಭ್ಯಾಸ ಮಾಡಿ. ಇದನ್ನ ಅಭ್ಯಾಸ ಮಾಡಿದ್ರೆ ನಿಮಗೆ ಹಾಡಿನಲ್ಲಿ ಬರ್ಸಕ್ ಬರುತ್ತೆ. ನಾನು ಮುಂದೆ ಹಾಡಿನಲ್ಲಿ ಹೇಗೆ ಬರ್ಸೋಂತ ಎಲ್ಲ ತಾಳ ಮುಗಿಸಿದ್ಮೇಲೆ ಹೇಳ್ತೀನಿ. ಈಗ ಲಾಸ್ಟ್ 6ನೇದು ಹೇಳ್ತೀನಿ ನೋಡಿ. 6ನೇ ಪ್ರಕಾರ, ಇವಕ್ಕೆ ಪ್ರಕಾರ ಅಂತಾರೆ. 6ನೇದು ಬರ್ಕೊಳ್ಳಿ. ದ ತಿನ್ ತಾ ಕಡ ಬರ್ಕೊಳ್ಳಿ. ದ ತಿನ್ ತಾ ಕಡ ದ ದಿನ್ ದ ನೋಡಿ. ಈಗ ಬರ್ಸೋದು ಹೇಳ್ತೀನಿ ನೋಡಿ. ದಾತಿನ್ ಹೇಗೆ ಅಂದ್ರೆ ದಾತಿನ್ ದ ತಿನ್ ಕುಲ್ಲ ಬರುತ್ತೆ, ತಿನ್ ಇಲ್ಲಿ ತಿನ್ ದಾತಿನ್ 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 ಹೀಗೆ ಬರುತ್ತೆ. ತಾಕಡ ಕಡ ಇದು ಸರ್ಪಾಟ್ನಲ್ಲಿ ನಿಮಗೆ ತೋರಿಸಿದೀನಿ ಕಡ ಹೇಗೆ ಬರ್ತಂತ. ಕಡ ಇವು ಎರಡೇ ಬಾಳಲ್ಲಿ ಕಡ ಇಲ್ಲಿ ಹಚ್ಚಿದ್ರೆ ಹೀಗೆ ಬಡಿಯೋದಲ್ಲ, ಹೀಗೆ ಟಚ್ ಮಾಡಿದ್ರೆ ಕಡ ನೋಡಿ. ತಾ ಕಡ ತಾ ಕಡ ತಾ ಕಡ ತಾ ಕಡ ಇದನ್ನೇ ಅಭ್ಯಾಸ ಮಾಡ್ಬೇಕು ನೀವು. ಈಗ ಮರ್ತಿರ್ತೀರ ಬಹಳ ದಿನ ಆದ್ಮೇಲೆ. ತಾ ಕಡ ತಾ ಕಡ ತಾ ಕಡ ಇದನ್ನೇ ಒಂದು ಅರ್ಧ ತಾಸು ಪ್ರಾಕ್ಟೀಸ್ ಮಾಡಿ. ಮತ್ತೆ ತಾದಿನ್ ತಾದಿನ್ ಹೇಗೆ ಅಂತ ಹೇಳ್ತೀನಿ ನೋಡಿ. ತಾದಿನ್ ಇದು ದಿನ್ ಇದು ಬರುತ್ತೆ. ತಾದಿನ್ ಮತ್ತೆ ದಾದ ತಾದಿನ್ ದಾದ. ಈಗ ಒಂದನೇದರಲ್ಲಿ ಬರ್ಸ ನೋಡೋಣ. ಒಂದನೇ ಕಾಲದಲ್ಲಿ ದಾತಿನ್ ತಾ ಕಡ ತಾದಿನ್ ದಾದ ದಾತಿನ್ ತಾ ಕಡ
ಬಾರಿಸಿ ತಾ ದಿನ್ ತಾ ಕ ಡ ತಾ ದಿನ್. ಇದನ್ನು ನೀವು ಡೈಲಿ ಅಭ್ಯಾಸ ಮಾಡಿ. ಇದೇ ಕೇರಳದಲ್ಲಿ ಪ್ರಮುಖ ಬೋಲ್ ಆಗುತ್ತೆ ಮುಂದೆ. ಇದನ್ನ 2ನೇ ಕಾಲದಲ್ಲಿ ತೋರಿಸ್ತೀನಿ ನೋಡಿ. ಬಾರಿಸಿ 3, 2, 1 ಸ್ಟಾರ್ಟ್. ಹೀಗೆ ಅಭ್ಯಾಸ ಮಾಡಿ ಡೈಲಿ. ಇದು ಫುಲ್ ಸ್ಪೀಡಲ್ಲಿ ಹೇಗೆ ಬಾರಿಸ್ತೇನೆ ನೋಡಿ, ಹೇಗೆ ಬಾರಿಸುತ್ತಾರೆ ನೋಡಿ. ಹೀಗೆ ಅಭ್ಯಾಸ ಮಾಡಿದ್ರೆ ಬರುತ್ತೆ. ಈಗ ಕೇರಳ ತಾಳ ಮುಗೀತು. ಮುಂದಿನ ವಿಡಿಯೋದಲ್ಲಿ ರೂಪಕ್ ತಾಳನ ಹೇಳ್ತೇನೆ. ಅದಕ್ಕೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಯಾರ್ಯಾರು ಗೆಳೆಯರು ಕಲಿಯುತ್ತಾರೆ ಅವರಿಗೆ ಕೂಡ ಶೇರ್ ಮಾಡಿ.